ಸಂದರ್ಭದಲ್ಲಿ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನನಗೆ ಅನಿಸುತ್ತೆ 3 ವರ್ಷ ಚುನಾವಣೆಗಳು ಆದ ಮೇಲೆ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಾನು ಹೊರಗಡೆ ಬಂದಿರತಕ್ಕಂಥದ್ದು ಇದೆ. ಆದರೆ ದೊಡ್ಡವರು ಹೇಳೋ ಪ್ರಕಾರ ಬೋಣಿಗೆ ಯಾರ್ದಾಗಬೇಕು ಅಂತಾರೆ ಗೊತ್ತಿಲ್ಲ. ಯಾಕಾಗಿತ್ತು ಬೋಣಿಗೆ ನನಗಂತೂ ಗೊತ್ತಿಲ್ಲ. ಆದರೆ ಕೊಟ್ರೇಶ್ ಅಣ್ಣನ ಸಲುವಾಗೇ ಬಂದಿರೋದು ನಾನು, ಬೇರೆ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಬಂದಿಲ್ಲ ನಾನು. ಯಾಕಂದ್ರೆ ಆತನ ವ್ಯಕ್ತಿತ್ವ ಅಂತದ್ದು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅದು ಒಂದೇ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಬೇರೆ ನಾನೇನೋ ರಾಜಕೀಯಕ್ಕೆ ಅದಕ್ಕೆ ಇದಕ್ಕೆ ಬಂದೇ ಇಲ್ಲ. ಆದರೆ ಯಾರು ಪಂಪಣ್ಣ ಫೋನ್ ಮಾಡೋದು, ಜಲ್ದಿ ಯಾರು ನೀನೇನಾ ಫೋನ್ ಮಾಡಿದ್ದು? ಬರ್ತೀನಿರಪ್ಪ ಅಂದರೆ ಬಂದ್ಬಿಡಪ್ಪ, ಏನು ಆಕಾಶದಲ್ಲಿ ಬರಲ್ಲ, ಬರ್ತೀನಿ 10 ನಿಮಿಷ ಅಂತ ಹೇಳಿದೆ, ಜಲ್ದಿ ಬಾ. ಹಾಗೆ ಇವತ್ತು ವೇದಿಕೆ ಮೇಲೆ ಎಲ್ಲರೂ ನಮ್ಮ ನಗರಸಭೆ ಅಧ್ಯಕ್ಷರು, ನಮ್ಮ ಹಳ್ಳಿ ತಿಮ್ಮಪ್ಪಣ್ಣವರು, ಮತ್ತು ಕೊಟ್ರೇಶ್ ಅಣ್ಣವರು, ರೂಪೇಶು, ನನ್ನ ಸಹೋದರಿ ರಶ್ಮಿ, ಗೊತ್ತಾ ರಶ್ಮಿ? ಎಲ್ಲರಿಗೂ ಗೊತ್ತಾ ಅಮ್ಮ? ರಶ್ಮಿ ಹಿತ್ನಾಳವರು, ಆಮೇಲೆ ಸ್ವಾಮೀಜಿಗಳು, ಮತ್ತು ಅನೇಕ ನಮ್ಮ ವಕೀಲರು, ಮತ್ತು ನಮ್ಮ ಆನಂದು ಸಮಾಜದವ್ರು ಭಾಳಷ್ಟು, ನಮ್ಮ ಹಳೆ ಹುಲಿ ಗೌರೀಶ. ನಾನು ನಿನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನೋಡು. ಬಸವರಾಜಣ್ಣ, ಹುಲ್ಗಪ್ಪ ಹೆಂಗಂದ್ರೆ ದಡ್ಡರಲ್ಲಿ ದಡ್ಡನಾಗಿರಬೇಕು, ದೊಡ್ಡವ್ರ ಜೊತೆಗೆ ದಡ್ಡನಾಗಿರ್ಬೇಕು, ಅಷ್ಟು ಬುದ್ಧಿವಂತ ಆತ, ಕಡಿಮೆ ಬುದ್ಧಿವಂತ ಅಲ್ಲ. ಹಾಗಾಗಿ ಇವತ್ತು ತಮ್ಮೆಲ್ಲರನ್ನ ಭೇಟಿ ಮಾಡಿ ನನಗೆ ಬಹಳ ಸಂತೋಷ ಆಯಿತು. ಆದರೆ ನಾನು ಏನು ಇವತ್ತು ಬಹಳಷ್ಟೈತೆ ಮಾತಾಡೋದು, ಇನ್ನೂ ಟೈಮ್ ಬಂದಿಲ್ಲ ಅನಿಸುತ್ತೆ. ಆ ಟೈಮ್ ಬರಲಿ, ಕಾಯೋಣ. ಹಂಗಾಗಿ ಅದು ಎದಕ್ಕೋಸ್ಕರ ಬರ್ತೈತೆ ಗೊತ್ತಿಲ್ಲ, ಅದು ಆ ಟೈಮ್ ಬರಲಿ. ಯಾರು ಟೆನ್ಷನ್ ತಗೊಳ್ಳೋದು ಬೇಡ. ಏನಪ್ಪ ಆನಂದ್ ಸಿಂಗು ಶುರು ಮಾಡ್ಕೊಂಡು ಬಿಟ್ಟನ ಅಂಥೇಳಿ ಬಹಳಷ್ಟು ಕುದುರೆಗಳು ಇದಾವ. ಈಗೇನು ಇಷ್ಟು ವರ್ಷನೇ ಬಂದಿಲ್ಲ ಆನಂದ್ ಸಿಂಗ್, ಮತ್ತೆ ಏನೋ ಬಂದಾನ ಅಂದ್ರೆ ಅದು ಗೋಡೆಗೆ ಕುರುಬುರ್ದಾಗೈತೆ ಅಲ್ಲ, ಮತ್ತೆ ನಾನು ಏನು ಮಾಡಲಿ? ಆ ಅಪ್ಪು ಏನೋ ಹೇಳ್ತಾನ, ಪಟಾಕಿ ಯಾರ್ದನ್ನ ಇರಲಿ ಹಚ್ಚೋರು ನಾವಿರ್ಬೇಕು ಅಂತೇಳಿ. ಯಾರು ಪಟಾಕಿ ಇಡ್ತಾನೇ ಇಲ್ಲ, ನಾವು ಕಾಯ್ತಾ ಇದೀವಿ ಯಾವಾಗ ಹಚ್ಚೋಣ ಅಂತ ಹೇಳಿ. ಅದಕ್ಕೆ ಟೈಮ್ ಬರಲಿ, ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಬಹಳ ಖುಷಿ ಆಯಿತು ನನಗೆ 2 ವರ್ಷ ಆದಮೇಲೆ ಇವತ್ತು ತಮ್ಮ ಜೊತೆಗೆ ನಾನು ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಬಹಳಷ್ಟು ನನಗೆ ಸಂತೋಷ ಆಯಿತು. ಆದ್ರೂ ಇವತ್ತು